ಹಾಯ್ ನಮಸ್ಕಾರ. ಸೆಕೆಂಡ್ PUC 2025 ಮೊದಲನೇ ವಾರ್ಷಿಕ ಪರೀಕ್ಷೆ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ನಿಮ್ಮ ಒಂದು ಕಾಲೇಜ್ನಲ್ಲಿ ನಿಮಗೆ ಹೇಳಿರ್ಬೋದು 75% ಹಾಜರಾತಿಗಿಂತ ಕಡಿಮೆ ಇದ್ದರೆ ನಿಮಗೆ ಹಾಲ್ ಟಿಕೆಟ್ ಬರಲ್ಲ ಅಂತ. ಸೊ ಹಲವಾರು ವಿದ್ಯಾರ್ಥಿಗಳು ಅದನ್ನು ಸುಳ್ಳು ಕಾಲೇಜವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಬೋದು. ಸೊ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿರುವಂಥದ್ದು. ಅದೇನು ಅಂತ ತಿಳಿಸ್ಕೊಡ್ತಾ ಬರ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಕರ್ನಾಟಕ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಯಾವ ಒಂದು ವಿದ್ಯಾರ್ಥಿಯು 75% ಹಾಜರಾತಿಗಿಂತ ಕಡಿಮೆ ಇರ್ತಾನೋ ಅಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೊಳ್ಳಲು ಕೊಡ್ತಾ ಇಲ್ಲ ಅಂತ ಮಾಹಿತಿ ಇರುವಂಥದ್ದು. ಅದು SLC ಅವರು ಕೂಡ ಸೇಮ್ ಅದೇ ರೀತಿ ಸೆಕೆಂಡ್ PUCಗೂ ಸೇಮ್ ಅಂತಲೇ ಮಾಡಿರುವಂಥದ್ದು. SLCಗೂ ಕೂಡ 75%ಗಿಂತ ಕಡಿಮೆ ಇದ್ದರೆ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಗೈರು ಹಾಕ್ತಾರೆ. ಅದೇ ರೀತಿ ಸೆಕೆಂಡ್ PUCಗೂ ಕೂಡ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಗೈರು ಹಾಕ್ತಾರೆ. ಹಾಗಾದರೆ ನೀವು ಕೇಳ್ಬೋದು, ಎರಡನೇ ವಾರ್ಷಿಕ ಪರೀಕ್ಷೆಯನ್ನು ಬರೀಬೋದಾ ಅಂತ. ಎರಡನೇ ವಾರ್ಷಿಕ ಪರೀಕ್ಷೆ ಮತ್ತು ಮೂರನೇ ವಾರ್ಷಿಕ ಪರೀಕ್ಷೆಯನ್ನು ಕೂಡ ನೀವು ಬರೀಬೋದಾಗಿರುತ್ತೆ. ಆದರೆ ಮೊದಲನೇ ವಾರ್ಷಿಕ ಪರೀಕ್ಷೆಗೆ ಮಾತ್ರ ನಿಮ್ಮನ್ನು ಕೂತ್ಕೊಳ್ಳಲು ಅಥವಾ ಅಟೆಂಡ್ ಮಾಡಲು ಕೊಡ್ತಾ ಇಲ್ಲ. ಸೊ ಇದು ಹೊಸ ರೂಲ್ಸ್ ಆಗಿರುವಂಥದ್ದು, ಕರ್ನಾಟಕ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಬಂದಿರುವಂಥದ್ದು. ಸೊ ಸಾಧ್ಯವಾದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಮಾಹಿತಿ ತಿಳಿಲಿ ಅಂತ ಹೇಳ್ತಾ, ಕಾಲೇಜವರು ಹೇಳ್ತಾ ಇರುವಂಥದ್ದು ಬ್ಲ್ಯಾಕ್ ಮೇಲ್ ಕೂಡ ಆಗಿರ್ಬೋದು ನಿಮಗೆ. ಸೊ ಅದರಿಂದ ಎಲ್ಲರಿಗೂ ತಿಳಿಲಿ ಅಂತ ಹೇಳ್ತಾ, ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.